ಬಿಗ್ ಬಾಸ್ ಮನೆಯಲ್ಲಿ ನನಗೂ ಕೂಡ ಪ್ರಪೋಸ್ ಮಾಡಿದ್ರು, ನಾನು ಒಪ್ಕೊಂಡಿಲ್ಲ ಅಂತ ಸತೀಶ್ ಅವ್ರು ಹೇಳಿದ್ದಾರೆ. ನಿಮ್ಗೆ ಈ ವಿಷಯ ಗೊತ್ತಿದ್ಯಾ? ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಪ್ರಪೋಸ್ ಮಾಡೋದಂತ ಯಾರು ಆ ಮಹಾನ್ ಮಹಿಳೆಯೋ ಮಹನೀಯನೋ ಯಾರದು ಗೊತ್ತಿಲ್ಲ, ಬಟ್ ಅವ್ರು ಹೇಳಿರೋಂಥದ್ದು. ಬಿಗ್ ಬಾಸ್ ಮನೇಲೂ ಕೂಡ ನನಗೆ ಪ್ರಪೋಸ್ ಮಾಡಿದ್ರು, ನಾನು ಒಪ್ಕೊಂಡಿಲ್ಲ. ಬಿಕಾಸ್ ನನಗೆ ಮಗ ಇದ್ದಾನೆ, ಅವನು ನೋಡ್ಕೋಬೇಕು, ಅವನೇ ಪ್ರಪಂಚ, ಅವನನ್ನ ನಾನು ಭಾರತದ ನಂಬರ್ 2 ಹೀರೋನನ್ನಾಗಿ ಮಾಡ್ತೀನಿ ಅಂತ. ನೋಡಿ, ಇದೆಲ್ಲಾ ಮಾತುಗಳನ್ನ 3 ವಾರಗಳ ಕಾಲ ನಾನು ಅವ್ರ ಬಾಯಿಂದ ಕೇಳಿ 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 ಸಾಕಾಗಿ ಕೇಳಲಾರದೆ ದೂರ ಹೋಗಿದ್ದಕ್ಕೆ ನನ್ನ ತಲೆ ಮೇಲೆ ಗೂಬೆ ಕುರ್ಸು. ನೀವು ಅದೇ ಡೈಲಾಗ್ ಹೊಡಿಬೇಡಿ ಪ್ಲೀಸ್ ಪ್ಲೀಸ್. ಅಲ್ಲ, ಬಟ್ ಗೊತ್ತಾಗಿದ್ಯಾ, ಕಿವಿಗೆ ಬಿದ್ದಿದ್ಯಾ ಅಂತ ಮೇಡಮ್ ಪ್ರಪೋಸ್ ಮಾಡಿರೋ ವಿಷಯ? ಇದು ಹೊಸ ವಿಷಯ, ಫ್ರೆಶ್ ನ್ಯೂಸ್, ಹಾಟ್ ಕೇಕ್ ನನಗಿದು. ಹೌದಾ? ಯಾರು, ಅಯ್ಯೋ ರಾಮ, ಅಲ್ಲಿ ಇನ್ಯಾರು ಚಿಕ್ಕ ಹುಡುಗಿರಂತೂ ಪ್ರಪೋಸ್ ಮಾಡಲ್ಲ. ದೊಡ್ಡವ್ರು ಇದ್ದಿದ್ದು ಯಾರು, ಅಶ್ವಿನಿ ಗೌಡ, ಜಾಹ್ನವಿ, ನಾನು, ಇನ್ಯಾರಿದ್ರು, ಮಲ್ಲಮ್ಮ, ಇನ್ಯಾರು ಪ್ರಪೋಸ್ ಮಾಡ್ತಾರೆ? ಅಲ್ಲ, ನಾನು ಯಾವಾಗ್ಲೂ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಕಲ್ಪನಾ ಲೋಕದಲ್ಲಿರ್ತೀರಾ ನೀವು, ಊಹಾಪೋಹಗಳಲ್ಲಿರ್ತೀರಾ. ಬಹುಶಃ ನಾವೇನೋ ಹೇಳಿದ್ರೆ ಅವ್ರೇನೋ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಅವ್ರು ಅದನ್ನೇ ನಡ್ಸ್ಕೊಂಡು ಬಂದ್ಬಿಟ್ರು, ಎಲ್ಲದಕ್ಕೂ ಅದನ್ನೇ ಊಹಾಪೋಹ. ಇದು ನನಗೆ ಜೋಕ್ ಆಫ್ ದ ಡೇ ಆಗಿ ಕೇಳಿಸ್ತಾ ಇದ್ದು. ಪ್ರಪೋಸ್ ಬೇರೆ ಮಾಡಿದ್ರು. ಅವ್ರು ಪ್ರಪೋಸ್ ಮಾಡಿದ್ರೆ ಬಿಗ್ ಬಾಸ್ ಹತ್ರ ಫುಟೇಜ್ ಇರುತ್ತೆ, ಸ್ವಲ್ಪ ತರಿಸಿ ನಮ್ಗೆ ಕೊಟ್ಬಿಡಿ, ನಾವು ನೋಡ್ಕೊಂಡು ತೋರಿಸ್ಕೊತೀವಿ ಅಂತ ಹೇಳ್ಬೇಕಾಗಿತ್ತು ನೀವು. ಸೀರಿಯಸ್ಲಿ ಜೋಕ್ ಅನ್ಸಲ್ವಾ ನಿಮಗೆ? ಒಂದು ಅರ್ಧ ಗಂಟೆ ನೀವು ಇಂಟರ್ವ್ಯೂ ಮಾಡುವಾಗ ನಿಮಗೆ ಗೊತ್ತಾಗಿರುತ್ತೆ ಎಂಥ ವ್ಯಕ್ತಿ ಅಂತ. ಇನ್ಯಾರು ಅದೇ ಎರಳು ಕಂಡ ಬಾವಿಗೆ ಹಗಲು ಬಿದ್ರು ಅಲ್ಲ ಅಂತಾರಲ್ಲ, ಕರೆಕ್ಟ್ ಅಲ್ವಾ? ಅದು ಎರಳು ಕಂಡ ಬಾವಿಗೆ ಹಗಲು ಬಿದ್ರು ಅಂತ ಯಾರು ಹೋಗಿ ಆ ಥರ ಹಳ್ಳಕ್ಕೆ ಬೀಳ್ತಾರೆ? ಸದ್ಯ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಲಾಫ್. ನಗು ಬರ್ಸಿದ್ದಕ್ಕೆ ಥ್ಯಾಂಕ್ಸ್. ಬಿಗ್ ಬಾಸ್ ಮನೆಯಿಂದ ಫುಲ್ ಟೆನ್ಷನ್ ಅಲ್ಲಿ ಇದ್ರ ಮೇಡಮ್, ಸ್ವಲ್ಪ ಹೊರಗೆ ಬಂದು ರಿಲ್ಯಾಕ್ಸ್ ಆಗ್ಲಿ ಅಂತ? ಇಲ್ಲ, ಟೆನ್ಷನ್ ಇಲ್ವೇ ಇಲ್ಲ. ಅಲ್ಲ, ಒಂಥರ ಆ ಮೋಡಿಂದ ಹೊರಗಡೆ ಬಂದಿದ್ದೀರಲ್ಲ. ನಾನು ಅನುಭವಿಸ್ಲೇಬೇಕು ಅಂತ ಹೋಗಿದ್ ಮನೆ, ಹಾಗಾಗಿ ನಾನು ಹೇಳಿದ್ನಲ್ಲ, ಪ್ರತಿ ಕ್ಷಣ ಜೀವಿಸಿದೀನಿ, ಎಂಜಾಯ್ ಮಾಡಿದೀನಿ, ಹಾಗಾಗಿ ಟೆನ್ಷನ್ ಏನಿಲ್ಲ. ಬಟ್ ಇವತ್ತಿನ ಜೋಕ್ ಆಫ್ ದ ಡೇ ಇದು ಮಜವಾಗಿದೆ, ಮಾತಾಡಕ್ಕೆ, ಮನೆಗೆ ಹೋಗಿ ಹೇಳಕ್ ಮಜವಾಗಿದೆ. ಇದು ಹೊಸ ಇಮ್ಯಾಜಿನ್ ಮಾಡ್ಕೋದ್ ನಾನು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿ, ಹೌದಾ ಯಾರು ಪ್ರಪೋಸ್ ಮಾಡಿರ್ಬೋದು, ಅಬ್ಬಾ ಎಂಥ ಉದಾತ್ತ ಇದು ವಿಶಾಲ ಮನೋಭಾವ, ಇವ್ರನ್ನೂ ನಾನು ಆಲಂಗಿಸ್ಕೊಳ್ತೀನಿ ಅಂತ ಹೋಗಿರೋರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ.